ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 28/8/2025. ಬೆಳಗಿನ ತರಗತಿ 21/4/1968. ಮುದ್ದಿನ ಮಕ್ಕಳೇ, ನಿವೃತ್ತಿ ಮಾರ್ಗದವರು ಅನೇಕ ಹಠಯೋಗ ಇತ್ಯಾದಿಗಳನ್ನು ಮಾಡುತ್ತಾರೆ. ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆ ಒಂದೇ ಪ್ರಕಾರದ ಯೋಗ ಕಲಿಸುತ್ತಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಈಗ 84 ಜನ್ಮಗಳು ಪೂರ್ಣ ಆಗಿದೆ. ಪಾವನರಾಗಬೇಕು, ವಾಪಸ್ ಮನೆಗೆ ಹೋಗಬೇಕು. ಕೇವಲ ತಂದೆಯನ್ನು ನೆನಪು ಮಾಡಿರಿ ಹಾಗೂ ಎಲ್ಲವನ್ನು ಬಿಡಬೇಕು. ಮಕ್ಕಳಿಗೆ ಗೊತ್ತಿದೆ, ತಂದೆ ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ತಂದೆಗೂ ಸಹ ಗೊತ್ತಿದೆ, ನಾನು ಈ ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳು ಇದ್ದಾವೆ. ಭಿನ್ನ ಭಿನ್ನ ಹೆಸರಿನಿಂದ ಚಿತ್ರಗಳನ್ನು ಮಾಡಿದ್ದಾರೆ. ಹೇಗೆ ಮಕ್ಕಳನ್ನು ನೇಪಾಳದ ಕಡೆಗೆ ಕಳುಹಿಸಿದಾಗ ಅಲ್ಲಿ ಭಗವಂತನನ್ನು ಪಾರಸನಾಥನ ರೂಪದಲ್ಲಿ ಪೂಜಿಸುತ್ತಾರೆ. ಪಾರಸನಾಥನ ಬಹಳ ದೊಡ್ಡ ಮಂದಿರ ಅಲ್ಲಿ ಇದೆ. ಆದರೆ ಬೇರೆ ಏನೂ ಇಲ್ಲ. 4 ಬಾಗಿಲುಗಳು ಇದ್ದಾವೆ, 4 ಮೂರ್ತಿಗಳು ಇದ್ದಾವೆ. 4ನೆಯದಾಗಿ ಕೃಷ್ಣನನ್ನು ಇಟ್ಟಿದ್ದಾರೆ. ಮೊದಲು ಈ ರೀತಿ ಇತ್ತು. ಬಹಳ ಮಾಡಿ ಈಗ ಚೇಂಜ್ ಮಾಡಿರಬಹುದು. ಅವರು ಪಾರಸನಾಥ ಎಂದು ಯಾರಿಗೆ ಹೇಳುತ್ತಾರೆ? ಅವಶ್ಯವಾಗಿ ಶಿವ ತಂದೆಗೆ ಹೇಳುತ್ತಾರೆ. ಮನುಷ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ತಂದೆಯೇ ಮಾಡುತ್ತಾರೆ. ಅಲ್ಲಿ ಬಹಳ ಚಿತ್ರಗಳನ್ನು ನೋಡಬಹುದು. ಮೊಟ್ಟ ಮೊದಲು ಅವರಿಗೆ ಈ ಮಾತನ್ನು ತಿಳಿಸಬೇಕು. ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ನಂತರ ಇಡೀ ಜಗತ್ತು ಸೂಕ್ಷ್ಮವತನದಲ್ಲಿ ಯಾವ ಸೃಷ್ಟಿಯೂ ಇಲ್ಲ. ಮೊಟ್ಟ ಮೊದಲು ಶ್ರೇಷ್ಠ ಭಗವಂತ, ನಂತರ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ಶ್ರೇಷ್ಠ ಆಗುತ್ತಾರೆ. ವಾಸ್ತವದಲ್ಲಿ ವಿಷ್ಣುವಿನ ಮಂದಿರ ತಪ್ಪಾಗಿದೆ. ವಿಷ್ಣುವಿಗೆ ಚತುರ್ಭುಜಗಳನ್ನು ಅಂದರೆ 4 ಕೈಗಳನ್ನು ತೋರಿಸುತ್ತಾರೆ. 4 ಕೈಗಳು ಯಾವ ಮನುಷ್ಯರಿಗೂ ಇರುವುದಿಲ್ಲ. ತಂದೆ ತಿಳಿಸುತ್ತಿದ್ದಾರೆ, ಈ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇರುವ ಸ್ವರೂಪವನ್ನೇ ವಿಷ್ಣುವಿನ ರೂಪದಲ್ಲಿ ತೋರಿಸಲಾಗಿದೆ. ಲಕ್ಷ್ಮೀನಾರಾಯಣ ಇಬ್ಬರು ಬೇರೆ ಬೇರೆ ಇದ್ದಾರೆ. ಈ ಸೃಷ್ಟಿಯಲ್ಲಿ 4 ಭುಜ ಇರುವಂತಹ ಯಾವ ಮನುಷ್ಯರು ಇರುವುದಿಲ್ಲ. ಸೂಕ್ಷ್ಮವತನದಲ್ಲಿ ವಿಷ್ಣುವಿಗೆ 4 ಭುಜಗಳನ್ನು ತೋರಿಸಿದ್ದಾರೆ. ಅಂದರೆ ಇಬ್ಬರನ್ನು ಸೇರಿಸಿ ಚತುರ್ಭುಜರನ್ನಾಗಿ ಮಾಡಿದ್ದಾರೆ. ಆದರೆ ಈ ರೀತಿ ಯಾರೂ ಇರುವುದಿಲ್ಲ. ಮಂದಿರದಲ್ಲಿ ಏನೆಲ್ಲ ಚತುರ್ಭುಜಗಳನ್ನು ತೋರಿಸಿದ್ದಾರೆ ಅದು ಸೂಕ್ಷ್ಮವತನದ ಚಿತ್ರ ಆಗಿದೆ. ಇಲ್ಲಿ ಯಾರೂ ಈ ರೀತಿ ಇಲ್ಲ. ಚತುರ್ಭುಜದಲ್ಲಿ ಶಂಕು, ಚಕ್ರ, ಗದೆ, ಪದ್ಮವನ್ನು ತೋರಿಸಿದ್ದಾರೆ. ಆದರೆ ಈ ರೀತಿ ಯಾವುದೂ ಇಲ್ಲ. ಚಕ್ರ ನೀವು ಮಕ್ಕಳದಾಗಿದೆ. ನೇಪಾಳದಲ್ಲಿ ವಿಷ್ಣುವಿನ ಬಹಳ ದೊಡ್ಡ ಚಿತ್ರ ಇದೆ. ಹಾಲಿನ ಸಾಗರದಲ್ಲಿ ತೋರಿಸಿದ್ದಾರೆ. ನೀರಿಗೆ ಸ್ವಲ್ಪ ಹಾಲನ್ನು ಹಾಕುತ್ತಾರೆ. ಪೂಜೆಯ ದಿನಗಳಲ್ಲಿ ಹಾಲಿನಲ್ಲಿ ತೋರಿಸುತ್ತಾರೆ. ವಾಸ್ತವದಲ್ಲಿ ಚತುರ್ಭುಜನ ಪೂಜೆ ಹೇಗೆ ಆಗುತ್ತದೆ? ಅಷ್ಟು ಉದ್ದವಾದಂತಹ ಯಾವ ಮನುಷ್ಯರು ಇರುವುದಿಲ್ಲ. ಕೆಲವು ಮಕ್ಕಳು ಬರೆಯುತ್ತಾರೆ, ತಂದೆ ಸೂಕ್ಷ್ಮವತನವನ್ನು ಸಹ ಆರಿಸಿಬಿಟ್ಟಿದ್ದಾರೆ ಎಂದು. ಅರೆ, ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. 4 ಭುಜ ಇರುವಂತಹ ಮನುಷ್ಯರು ಯಾರಾದರೂ ಇರುತ್ತಾರೆ ಏನು? ಈ ಲಕ್ಷ್ಮೀನಾರಾಯಣರನ್ನು ಸೇರಿಸಿ ಚತುರ್ಭುಜನ ರೂಪದಲ್ಲಿ ತೋರಿಸಿದ್ದಾರೆ. ವಾಸ್ತವದಲ್ಲಿ ಈ ರೀತಿ ಸೇರುವುದಿಲ್ಲ. ಲಕ್ಷ್ಮಿಯ ಜನ್ಮವೇ ಬೇರೆ. ವಾಸ್ತವದಲ್ಲಿ ಈ ರೀತಿ ಸೇರುವುದಿಲ್ಲ. ಲಕ್ಷ್ಮಿಯ ಜನ್ಮವೇ ಬೇರೆ, ನಾರಾಯಣನ ಜನ್ಮವೇ ಬೇರೆ. ರಾಧೆ ಬೇರೆ, ಕೃಷ್ಣ ಬೇರೆ. ತಂದೆ ತಾಯಿ ಇಬ್ಬರಿಗೂ ಬೇರೆ ಬೇರೆ ಇರುತ್ತಾರೆ.
ಇಬ್ಬರೂ ಒಟ್ಟಿಗೆ ಹೇಗೆ ಆಗಲು ಸಾಧ್ಯ? ಇದು ಸಹ ಬುದ್ಧಿಯಲ್ಲಿ ವಿಚಾರ ಬರಬೇಕು. ಪುರುಷರ ಆಯಸ್ಸು ದೀರ್ಘ ಇರುತ್ತದೆ, ಸ್ತ್ರೀ ಆಯಸ್ಸು ಸಣ್ಣದಿರುತ್ತದೆ. ಅಂದ ಮೇಲೆ ಚತುರ್ಭುಜ ಯಾವ ರೀತಿ ಆಗುತ್ತಾರೆ? ಈ ರೀತಿ ತೋರಿಸಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಹೇಳುತ್ತಾರೆ. ಆದರೆ ತಂದೆ ತಿಳಿಸುತ್ತಿದ್ದಾರೆ, ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳು, ಚಿತ್ರಗಳು ಆಗಿದ್ದಾವೆ. ಈಗ ಅದೆಲ್ಲವನ್ನು ಬಿಡಬೇಕು. ಈಗ ಭಕ್ತಿ ಮಾರ್ಗ ಸಂಪೂರ್ಣ ಆಗುತ್ತಿದೆ. ಆ ಎಲ್ಲ ಮಾತುಗಳನ್ನು ಮರೆಯಿರಿ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಇವರ ಹೆಸರೇ ಲಕ್ಷ್ಮೀನಾರಾಯಣ ಆಗಿದೆ. ಉಳಿದದ್ದು ಪಾರಸಪುರಿ. ಪಾರಸಪುರಿಯನ್ನು ಬಂಗಾರ ಯುಗ ಎಂದು ಹೇಳಲಾಗುತ್ತದೆ. ಒಂದೊಂದು ಮಾತನ್ನು ಸ್ಪಷ್ಟವಾಗುತ್ತದೆ. ಹೇಗೆ ತಂದೆ ತಿಳಿಸುತ್ತಿದ್ದಾರೆ, ಈ ರೀತಿ ಯಾರು ವಿಷ್ಣುವಿನ ಅರ್ಥವನ್ನು ತಿಳಿಸಲು ಸಾಧ್ಯವಿಲ್ಲ, ತಿಳಿದುಕೊಂಡಿಲ್ಲ. ಭಗವಂತ ಸ್ವಯಂ ತಿಳಿಸುತ್ತಿದ್ದಾರೆ. ಭಗವಂತ ಎಂದು ಶಿವ ತಂದೆಗೆ ಹೇಳಲಾಗುತ್ತದೆ. ಭಗವಂತ ಒಬ್ಬರೇ ಆಗಿದ್ದಾರೆ. ಒಬ್ಬ ತಂದೆಯ ಹೆಸರನ್ನು ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ನೀವೀಗ ಅನೇಕ ಹೆಸರುಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿನ್ನುತ್ತಾ ಬಂದಿದ್ದೇವೆ. ನೀವೂ ಸಹ ಪೆಟ್ಟುಗಳನ್ನು ತಿಂದಿದ್ದೀರಿ. ಈಗ ಅಲ್ಲಿ ಮಂದಿರಗಳನ್ನು ನೋಡಲು ಹೋಗುತ್ತೀರಿ. ಆ ಮಂದಿರದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಬಗ್ಗೆ ತಿಳಿಸಬೇಕು. ಸುಪ್ರೀಂ ಆತ್ಮ ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರ ಮಹಿಮೆಗಳೂ ಸಹ ಇದ್ದಾವೆ. ಜ್ಞಾನಸಾಗರ, ಸುಖಸಾಗರ, ಇದನ್ನೂ ಸಹ ಮೊಟ್ಟ ಮೊದಲು ತಿಳಿಸಬೇಕು. ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳು ಇದ್ದಾವೆ. ಜ್ಞಾನ ಮಾರ್ಗದಲ್ಲಿ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ. ಅವರೇ ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ನಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರ ಇದೆ. ಅವರಿಗೋಸ್ಕರ ಗಾಯನವೂ ಇದೆ. ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆದುಕೊಳ್ಳಿರಿ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಅಂದರೆ ಅರ್ಥ ಸ್ಮರಣೆ ಮಾಡಿರಿ. ಸ್ಮರಣೆ ಮಾಡಿ ಸುಖವನ್ನು ಪಡೆಯಿರಿ. ಕಲಹ ಕ್ಲೇಶಗಳು ತನುವಿನಿಂದ ಎಲ್ಲ ದೂರ ಆಗುತ್ತದೆ. ಇದು ಜೀವನ್ಮುಕ್ತಿಯಾಗಿದೆಯಲ್ಲವೇ? ತಂದೆಯಿಂದಲೇ ಈ ಆಸ್ತಿ ಸಿಗುತ್ತದೆ. ಕೇವಲ ಇವರು ಒಬ್ಬರೇ ಈ ಆಸ್ತಿಯನ್ನು ಪಡೆಯುವುದಿಲ್ಲ. ಅವಶ್ಯವಾಗಿ ರಾಜಧಾನಿ ಇರುತ್ತದೆಯಲ್ಲವೇ? ಅಂದರೆ ತಂದೆ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ರಾಜ, ರಾಣಿ, ಪ್ರಜೆಗಳು ಎಲ್ಲರೂ ಇರುತ್ತಾರೆ. ನೀವು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಾ ದೊಡ್ಡ ಕುಲದಲ್ಲಿ ಜನ್ಮ ಪಡೆದುಕೊಳ್ಳುತ್ತೀರಿ. ಬಹಳ ಸುಖ ಸಿಗುತ್ತದೆ. ಅಂದರೆ ಮತ್ತೆ ಆ ಸ್ವರ್ಗದ ಸ್ಥಾಪನೆಯಾಗುತ್ತದೆ. ಚೀಚಿಗಳು ಅಂದರೆ ಪತಿತ ಆತ್ಮಗಳು ವಾಪಸ್ ಮನೆಗೆ ಹೋಗುತ್ತಾರೆ. ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಹೋಗಿ ಪರಮಧಾಮದಲ್ಲಿ ಕುಳಿತುಕೊಳ್ಳುತ್ತಾರೆ. ಇಷ್ಟೆಲ್ಲ ಆತ್ಮರುಗಳು, ಪಾತ್ರಧಾರಿಗಳು ಯಾರೆಲ್ಲ ಇದ್ದಾರೆ ಅವರು ನಂಬರ್ ವಾರ್ ಆಗಿ ಪಾತ್ರ ಮಾಡಲು ಬರುತ್ತಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪಾತ್ರ ಮಾಡಲು ಬರುತ್ತಾರೆ. ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮೊದಲು 4-5 ಜನ, ನಂತರ 50-100 ಲಕ್ಷ ಜನ ತನಕ ಪಾತ್ರ ಮಾಡಲು ಬರುತ್ತಾರೆ. ಇದು ಸಹ ಬುದ್ಧಿಯಲ್ಲಿ ಬರಬೇಕು. ಮೇಲಿನಿಂದ ಪಾತ್ರ ಮಾಡಲು ಹೇಗೆ ಬರುತ್ತೇವೆ? 10 ಎಲೆಗಳು ಒಟ್ಟಿಗೆ ಬರುತ್ತವೆ ಎಂದು ಈ ರೀತಿ ಅಲ್ಲ. ನಿಯಮಾನುಸಾರವಾಗಿ ಎಲೆಗಳು ಬರುತ್ತಿರುತ್ತವೆ ಅಲ್ಲವೇ? ಇದು ಬಹಳ ದೊಡ್ಡ ವೃಕ್ಷವಾಗಿದೆ. ಒಂದು ದಿನದಲ್ಲಿ ಲಕ್ಷಾಂತರ ಎಲೆಗಳು ವೃದ್ಧಿಯಾಗುತ್ತದೆ ಎಂದು ತೋರಿಸುತ್ತಾರೆ. ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಎಂದು ತಿಳಿಸಿಕೊಡಬೇಕು. ಅವರು ಪತಿತ ಪಾವನ, ದುಃಖಹರ್ತ, ಸುಖಕರ್ತ ಅವರೇ ಆಗಿದ್ದಾರೆ. ಯಾವ ಪಾತ್ರಧಾರಿಗಳು ದುಃಖಿಯಾಗುತ್ತಾರೆ ಆ ಎಲ್ಲರಿಗೂ ಸುಖ ಕೊಡುವಂಥವರು ಒಬ್ಬ ತಂದೆಯಾಗಿದ್ದಾರೆ. ಎಲ್ಲರಿಗೂ ದುಃಖ ಕೊಡುವವನು ರಾವಣ ಆಗಿದ್ದಾನೆ.
ಮನುಷ್ಯರಿಗೆ ತಂದೆ ಬಂದಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಅವರು ಬಂದು ತಿಳಿದುಕೊಂಡಾಗ ಗೊತ್ತಾಗುತ್ತದೆ. ಕೆಲವರು ತಿಳಿದುಕೊಳ್ಳುತ್ತಾ ಆಳವಾಗಿ ಹೋಗುತ್ತಾರೆ. ಹೇಗೆ ಸ್ನಾನ ಮಾಡುತ್ತಾ ಮಾಡುತ್ತಾ ಕೆಲವರು ನದಿಯ ನೀರಿನ ಒಳಗೆ ಹೋಗಿ ಬಿಡುತ್ತಾರೆ ತಾನೆ. ತಂದೆ ಅನುಭವಿಯಾಗಿದ್ದಾರೆ. ಒಂದು ಕೆರೆ ಇತ್ತು. ಆ ಕೆರೆಯಿಂದ ತಕ್ಷಣ ಹೊರಗೆ ಬಂದರು. ಇಲ್ಲ ಅಂದರೆ ಅದರಲ್ಲಿ ಮುಳುಗಿ ಹೋಗುತ್ತಿದ್ದರು. ಆದರೆ ನಾಟಕದಲ್ಲಿ ಈ ರೀತಿ ಇರಲಿಲ್ಲ. ಇದು ಸಹ ವಿಷಸಾಗರ ಆಗಿದೆ, ಅಂದರೆ ವಿಕಾರಗಳ ಸಾಗರ ಆಗಿದೆ. ತಂದೆ ಹಾಲಿನ ಸಾಗರದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಮಾಯಾರೂಪಿ ಗ್ರಹ ಒಳ್ಳೊಳ್ಳೆ ಮಹಾರಥಿಗಳನ್ನು ಸಹ ನುಂಗಿಬಿಡುತ್ತದೆ. ಬದುಕಿದ್ದಾಗಲೇ ತಂದೆಯ ಮಡಿಲಿನಿಂದ ಕೆಲವರು ಸತ್ತು ರಾವಣನ ಮಡಿಲಿಗೆ ಹೋಗುತ್ತಾರೆ. ಸಂಪೂರ್ಣ ರಾವಣನ ಗಟಾರ್ನಲ್ಲಿ ಹೋಗಿ ಬೀಳುತ್ತಾರೆ. ಅಲ್ಲಿ ಬೀಳುತ್ತಾರೆ ಅಂದರೆ ರಾವಣನ ಮಡಿಲಿಗೆ ಹೋಗಿ ಬೀಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ನಂತರ ಈ ರಚನೆಯನ್ನು ರಚಿಸುತ್ತಾರೆ ಎನ್ನುವುದು ನಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಇತಿಹಾಸ ಭೂಗೋಳ ಸೂಕ್ಷ್ಮವತನದಲ್ಲಿ ಇಲ್ಲ. ಸೂಕ್ಷ್ಮವತನ ಇದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ಇಲ್ಲ, ಜ್ಞಾನ ಮಾರ್ಗದಲ್ಲಿ ಇದೆ. ಬಲೆ ನೀವು ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ, ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಿ. ಅಲ್ಲಿ ಚತುರ್ಭುಜನನ್ನು ನೋಡುತ್ತೀರಿ. ಈ ರೀತಿ ಚಿತ್ರದಲ್ಲಿಯೂ ಇದೆ. ಇದು ಸಹ ಬುದ್ಧಿಯಲ್ಲಿ ಇದೆ. ಅವಶ್ಯವಾಗಿ ಸಾಕ್ಷಾತ್ಕಾರ ಆಗುತ್ತದೆ. ಆದರೆ ಇಂತಹ ಯಾವ ವಸ್ತುವೂ ಇಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಚಿತ್ರ ಆಗಿದೆ. ಇಲ್ಲಿಯ ತನಕ ಭಕ್ತಿ ಮಾರ್ಗ ನಡೆಯುತ್ತಿದೆ. ಭಕ್ತಿ ಮಾರ್ಗ ಸಂಪೂರ್ಣ ಆದಾಗ ಈ ಚಿತ್ರಗಳು ಇರುವುದಿಲ್ಲ. ಸ್ವರ್ಗದಲ್ಲಿ ಈ ಎಲ್ಲ ಮಾತುಗಳು ಮರೆತು ಹೋಗುತ್ತದೆ. ಇವರು ಲಕ್ಷ್ಮೀನಾರಾಯಣರು. ಇವರಿಬ್ಬರನ್ನೂ ಸೇರಿಸಿ ವಿಷ್ಣುವಾಗಿ ತೋರಿಸಿದ್ದಾರೆ. ಬುದ್ಧಿಯಲ್ಲಿ ಜ್ಞಾನ ಇದೆ. ವಿಷ್ಣುವಿನ ಎರಡು ಸ್ವರೂಪವೇ ಲಕ್ಷ್ಮೀ ನಾರಾಯಣ. ಚತುರ್ಭುಜನ ಪೂಜೆ ಅಂದರೆ ಲಕ್ಷ್ಮೀನಾರಾಯಣರ ಪೂಜೆ. ಚತುರ್ಭುಜನ ಮಂದಿರ ಅಥವಾ ಲಕ್ಷ್ಮೀನಾರಾಯಣರ ಮಂದಿರ ಎಂದರೆ ಮಾತು ಒಂದೇ ಆಗಿದೆ. ಈ ಇಬ್ಬರ ಜ್ಞಾನ ಯಾರಿಗೂ ಇಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ. ಲಕ್ಷ್ಮೀನಾರಾಯಣರ ರಾಜ್ಯ ಎಂದು ಹೇಳುತ್ತೇವೆ, ವಿಷ್ಣುವಿನ ರಾಜ್ಯ ಎಂದು ಕರೆಯುವುದಿಲ್ಲ. ಇವರು ಪಾಲನೆಯನ್ನೂ ಸಹ ಮಾಡುತ್ತಾರೆ ಅಲ್ಲವೇ. ತಂದೆ ನೇಪಾಳದಲ್ಲಿಯ ಮಂದಿರವನ್ನು ಒಂದು ಸಾರಿ ನೋಡಿದ್ದರು. ಅದು ಎಷ್ಟೋ ವರ್ಷಗಳು ಆಗಿದೆ. ಈ ಸಮಯದಲ್ಲಿ ಆ ಮಂದಿರವನ್ನು ಬಹಳಷ್ಟು ಪರಿವರ್ತನೆ ಮಾಡಿರಬಹುದು. ನಾನು ಮಧ್ಯಾಹ್ನದ ಸಮಯದಲ್ಲಿ ಹೋಗಿದ್ದೆ. ಮಂದಿರ ಬಂದಾಗಿತ್ತು. ನಮ್ಮ ಜೊತೆಗೆ ಒಬ್ಬ ಯೋಧರು ಇದ್ದರು. ಅವರು ದೊಡ್ಡ ವಜ್ರದ ವ್ಯಾಪಾರಿ ಅತಿಥಿ ಬಂದಿದ್ದಾರೆ ಎಂದು ಹೇಳಿದರು. ಮಹಾರಾಜರಿಗೆ ಅತಿಥಿಯಾಗಿ ಹೋಗಿದ್ದೆವು. ಅವರು ಇಲ್ಲಿ ಏನಾದರೂ ಸಿಗಬಹುದು ಎಂದು ತಿಳಿದುಕೊಂಡಿದ್ದರು. ನಂತರ ಮೊದಲು ಒಂದು ಬಾಗಿಲು ತೆರೆಯಲಾಯಿತು. ನಾವು ಒಳಗೆ ದರ್ಶನ ಮಾಡಿ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಟೆವು. ನಂತರ 4 ಬಾಗಿಲುಗಳು ಇದ್ದಾವೆ ಎಂದು ಹೇಳಿದರು. 4 ನಾಣ್ಯಗಳು ಸಿಗುತ್ತದೆ ಎಂದು ತಿಳಿದುಕೊಂಡು ಎಲ್ಲವನ್ನೂ ತೋರಿಸಿದರು. ಈಗ ಅದು ಯಾವುದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ಯಾವುದೂ ಹೇಳಲು ಸಾಧ್ಯವಿಲ್ಲ. ನನ್ನ 40 ವರ್ಷದ ನಂತರ ಬಾಂಬೆ, ದೆಹಲಿಯನ್ನು ನೋಡಿದೆ. ಅದು ಈಗ ಏನೇನೋ ಬದಲಾವಣೆಯಾಗಿದೆ. ನೇಪಾಳದಲ್ಲೂ ಸಹ ಬದಲಾವಣೆಯಾಗಿದೆ. ಆ ಸಮಯದಲ್ಲಿ ರಾಜ ಕೋಟೆಯ ಒಳಗೆ ಇರುತ್ತಿದ್ದ. ಅವರು ಯಾರನ್ನೂ ಸಹ ಭೇಟಿಯಾಗುತ್ತಿರಲಿಲ್ಲ. ಅವರ ವಂಶಾವಳಿ, ಅವರ ಕಮಾಂಡರ್ ಇದ್ದರು. ಅವರ ರಾಜ್ಯ ಇತ್ತು. ಸಂಪಾದನೆಯನ್ನು ಹಂಚಿಕೊಳ್ಳುತ್ತಿದ್ದರು. ಎಲ್ಲರಿಗೂ ಸಂಬಳ ಸಿಗುತ್ತಿತ್ತು. ಅಲ್ಲಿಯೂ ಸಹ ಒಳ್ಳೊಳ್ಳೆ ಜ್ಞಾನ ಕೇಳುವವರು ಇದ್ದಾರೆ. ಅವರು ಇವರಿಗೆ ಅಂದರೆ ಲಕ್ಷ್ಮೀನಾರಾಯಣರಿಗೆ ಗೌರವ ಕೊಡುತ್ತಾರೆ. ಅಲ್ಲಿ ಹೋಗಿ ಸೇವೆ ಮಾಡಲು ಇಲ್ಲಿಂದಲೇ ವಿಷಯಗಳನ್ನು ರೆಡಿ ಮಾಡಿಕೊಂಡು ಹೋಗಿರಿ. ಶಿವ ಭಗವಾನುವಾಚ ಇದೆ. ಅಲ್ಲಿ ಶಿವನನ್ನು ಎಲ್ಲರೂ ಗೌರವಿಸುತ್ತಾರೆ. ಶಿವ ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ.
ಈ ಯೋಗ ಅಗ್ನಿಯಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ವಿಸ್ತಾರವಾಗಿ ತಿಳಿಸಬೇಕು. ಅವರಿಗೆ ಹೇಳಿರಿ, ಇದೂ ಸಹ ಗೀತೆಯಾಗಿದೆ. ಗೀತೆಯಲ್ಲಿ ಕೇವಲ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. ಕೃಷ್ಣ ಭಗವಾನು ವಾಚ ಅಲ್ಲ, ಭಗವಂತ ಒಬ್ಬ ತಂದೆಯಾಗಿದ್ದಾರೆ. ಮನುಷ್ಯರು ಭಗವಂತನಿಗೆ 24 ಅವತಾರಗಳು ಎಂದು ಹೇಳುತ್ತಾರೆ. ನಾಯಿ, ಬೆಕ್ಕು, ಕಣಕಣದಲ್ಲಿಯೂ ಪರಮಾತ್ಮ ಇದ್ದಾರೆ ಎನ್ನುತ್ತಾರೆ. ಇದು ಬಹಳ ದೊಡ್ಡ ನಿಂದನೆಯಾಗಿದೆ. ಮನುಷ್ಯರು ತಮಗೋಸ್ಕರ 84 ಲಕ್ಷ ಜನ್ಮ ಎಂದು ಹೇಳಿಕೊಳ್ಳುತ್ತಾರೆ. ನನಗೋಸ್ಕರ ಅಂದರೆ ಪರಮಾತ್ಮನಿಗೆ ಲೆಕ್ಕ ಇಲ್ಲದಷ್ಟು ಹೇಳಿದ್ದಾರೆ. ಇದು ತಪ್ಪಾಗಿದೆ. ಎಲ್ಲರ ನಿಂದನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಭಾರತವಾಸಿಗಳು ತಮೋಪ್ರಧಾನ ಆಗಿದ್ದಾರೆ. ಈಗ ಕಲಿಯುಗದ ಸೃಷ್ಟಿಯ ಅಂತ್ಯ. ಇದಕ್ಕೇನೆ ತಮೋಪ್ರಧಾನ ಕಬ್ಬಿಣ ಯುಗ ಎಂದು ಹೇಳಲಾಗುತ್ತದೆ. ಯಾರು ಸತೋಪ್ರಧಾನ ಆಗಿದ್ದರು ಅವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಜನನ ಮರಣದಲ್ಲಿ ಅವಶ್ಯವಾಗಿ ಬರಬೇಕು. ಯಾವಾಗ ಸಂಪೂರ್ಣ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ, ಆಗ ಮತ್ತೆ ಮೊದಲನೇ ನಂಬರಿಗೆ ಕರೆದುಕೊಂಡು ಹೋಗಲು ತಂದೆ ಬರಬೇಕಾಗುತ್ತದೆ. ಇದು ಒಬ್ಬರ ಮಾತಲ್ಲ, ಇವರ ಸಂಪೂರ್ಣ ರಾಜಧಾನಿಯೇ ಇತ್ತು ಅಲ್ಲವೇ? ಅವಶ್ಯವಾಗಿ ಇವರ ರಾಜಧಾನಿ ಬರುತ್ತದೆ. ತಂದೆ ಎಲ್ಲರಿಗೂ ಹೇಳುತ್ತಿದ್ದಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಯೋಗ ಅಗ್ನಿಯಿಂದ ಪಾಪ ಭಸ್ಮವಾಗುತ್ತದೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ. ಈಗ ಶ್ಯಾಮನಿಂದ ಸುಂದರ ಹೇಗೆ ಆಗಬೇಕು ಎನ್ನುವುದನ್ನು ತಂದೆ ಕಲಿಸುತ್ತಿದ್ದಾರೆ. ಕೃಷ್ಣನ ಆತ್ಮನೂ ಸಹ ಅವಶ್ಯವಾಗಿ ಭಿನ್ನ ಭಿನ್ನ ನಾಮರೂಪಗಳನ್ನು ತೆಗೆದುಕೊಂಡು ಬರುತ್ತದೆ. ಯಾರು ಲಕ್ಷ್ಮೀನಾರಾಯಣರಾಗಿದ್ದರೂ ಅವರೇ 84 ಜನ್ಮಗಳ ನಂತರ ಮತ್ತೆ ಈ ರೀತಿ ಆಗುತ್ತಾರೆ. ಅವರದೇ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಅಂತ್ಯದಲ್ಲಿ ಅವರ ತನುವಿನಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ. ಮತ್ತೆ ಅವರನ್ನು ಸತೋಪ್ರಧಾನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಿಮ್ಮಲ್ಲಿಯೂ ಸಹ ಪಾರಸನಾಥನನ್ನು ಪೂಜೆ ಮಾಡುತ್ತೀರಿ, ಶಿವನನ್ನು ಪೂಜೆ ಮಾಡುತ್ತೀರಿ. ಅವಶ್ಯವಾಗಿ ಇವರನ್ನೂ ಸಹ ಈ ರೀತಿ ರೆಡಿ ಮಾಡಿದವರು ಶಿವ ತಂದೆಯೇ ಆಗಿದ್ದಾರೆ. ಶಿಕ್ಷಕರು ಬೇಕಲ್ಲವೇ? ಪರಮಾತ್ಮ ಜ್ಞಾನಸಾಗರ ಆಗಿದ್ದಾರೆ. ಈಗ ಸತೋಪ್ರಧಾನ ಪಾರಸನಾಥರು ಆಗಬೇಕು. ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಅವರೇ ಎಲ್ಲರ ದುಃಖವನ್ನು ದೂರ ಮಾಡುವಂಥವರು. ಇದು ಮುಳ್ಳಿನ ಕಾಡಾಗಿದೆ. ತಂದೆ ಬಂದಿರುವುದೇ ಹೂದೋಟವನ್ನು ರೆಡಿ ಮಾಡಲು. ತಂದೆ ತನ್ನ ಪರಿಚಯವನ್ನು ಕೊಡುತ್ತಾರೆ. ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಅವರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ. ಭಗವಾನುವಾಚ ಆಗಿದೆ, ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ. ಇದು ಈಶ್ವರೀಯ ಯೂನಿವರ್ಸಿಟಿ ಆಗಿದೆಯಲ್ಲವೇ? ಇಲ್ಲಿ ರಾಜಾರಾಣಿಯರಾಗುವ ಗುರಿ ಉದ್ದೇಶವೂ ಇದೆ. ಜೊತೆಗೆ ಅವಶ್ಯವಾಗಿ ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ಮನುಷ್ಯರು ಯೋಗಗಳನ್ನು ಬಹಳ ಮಾಡುತ್ತಾ ಬಂದಿದ್ದಾರೆ, ಆದರೆ ಏನನ್ನು ತಿಳಿದುಕೊಂಡಿಲ್ಲ. ನಿವೃತ್ತಿ ಮಾರ್ಗದವರು ಅನೇಕ ಪ್ರಕಾರದ ಹಠಯೋಗಗಳನ್ನು ಮಾಡುತ್ತಾರೆ. ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆಯದು ಒಂದೇ ಪ್ರಕಾರದ ಯೋಗ ಆಗಿದೆ. ಕೇವಲ ತಂದೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಈಗ ನಿಮ್ಮ 84 ಜನ್ಮಗಳು ಪೂರ್ಣವಾಗಿದೆ. ವಾಪಸ್ ಮನೆಗೆ ಹೋಗಬೇಕು. ಈಗ ಪಾವನರು ಆಗಬೇಕು. ತಂದೆಯನ್ನು ನೆನಪು ಮಾಡಿರಿ. ಅನ್ಯ ಎಲ್ಲವನ್ನು ಬಿಡಬೇಕು. ಭಕ್ತಿ ಮಾರ್ಗದಲ್ಲಿ ನೀವು ಭಗವಂತನ ಎದುರಿಗೆ ಗಾಯನ ಮಾಡುತ್ತಿದ್ದೀರಿ. ಭಗವಂತ, ನೀನು ಯಾವಾಗ ಬರುತ್ತೀಯ? ಆಗ ನಾನು ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ನಿನ್ನ ಸಂಘದಲ್ಲಿ ಇರುತ್ತೇನೆ. ಅವಶ್ಯವಾಗಿ ಆ ತಂದೆಯಿಂದ ಆಸ್ತಿ ಸಿಗುತ್ತದೆಯಲ್ಲವೇ?
ಈಗ ಭಕ್ತಿ ಮಾರ್ಗ ಹೋಗಿ ಜ್ಞಾನ ಮಾರ್ಗಕ್ಕೆ ಜೈ ಜೈಕಾರ ಆಗಲಿದೆ. ಅರ್ಧಕಲ್ಪ ಸ್ವರ್ಗ, ನಂತರ ನರಕ, ರಾವಣನ ರಾಜ್ಯ ಶುರುವಾಗುತ್ತದೆ. ಈ ರೀತಿ ತಿಳಿಸಿಕೊಡಬೇಕು. ತಮ್ಮನ್ನು ದೇಹ ಎಂದು ತಿಳಿದುಕೊಳ್ಳಬಾರದು. ಆತ್ಮ ಅವಿನಾಶಿಯಾಗಿದೆ. ಆತ್ಮದಲ್ಲಿ ಸಂಪೂರ್ಣ ಪಾತ್ರ ನಿಗದಿಯಾಗಿದೆ. ಆ ಪಾತ್ರವನ್ನು ನೀವು ಅಭಿನಯಿಸುತ್ತಾ ಇದ್ದೀರಿ. ಈಗ ಶಿವ ತಂದೆಯನ್ನು ನೆನಪು ಮಾಡಿ ತಮ್ಮ ಜೀವನದ ದೋಣಿಯನ್ನು ಪಾರು ಮಾಡಿಕೊಳ್ಳಬೇಕು. ಎಲ್ಲರಿಗೂ ಗೌರವ ಕೊಡಬೇಕು. ಸನ್ಯಾಸಿಗಳು ಪವಿತ್ರವಾಗಿರುತ್ತಾರೆ. ಅವರಿಗೆ ಎಷ್ಟೊಂದು ಗೌರವ ಇರುತ್ತದೆ. ಎಲ್ಲರೂ ಅವರ ಮುಂದೆ ತಲೆಬಾಗಿಸುತ್ತಾರೆ. ಪವಿತ್ರತೆಯ ಮಾತಿನಲ್ಲಿ ಶ್ರೇಷ್ಠರು ಕನಿಷ್ಠರು ಆಗುತ್ತಾರೆ. ದೇವತೆಗಳು ಸಂಪೂರ್ಣ ಶ್ರೇಷ್ಠ. ಸನ್ಯಾಸಿಗಳು ಒಂದು ಜನ್ಮ ಪವಿತ್ರವಾಗುತ್ತಾರೆ, ಮತ್ತೊಂದು ಜನ್ಮ ವಿಕಾರದಿಂದಲೇ ಪಡೆದುಕೊಳ್ಳಬೇಕಾಗುತ್ತದೆ ಅಲ್ಲವೇ? ಸತ್ಯಯುಗದಲ್ಲಿ ದೇವತೆಗಳು ಇರುತ್ತಾರೆ. ನೀವೀಗ ಓದುತ್ತಿದ್ದೀರಿ, ಸೇವೆ ಮಾಡುತ್ತಾ ಇದ್ದೀರಿ. ಕೆಲವರು ಓದುತ್ತಾರೆ, ಆದರೆ ಸೇವೆ ಮಾಡುವುದಿಲ್ಲ. ಅಂದರೆ ಅರ್ಥ, ಬೇರೆಯವರಿಗೆ ಜ್ಞಾನವನ್ನು ತಿಳಿಸಿಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಧಾರಣೆ ಮಾಡಿಕೊಂಡಿರುವುದಿಲ್ಲ. ತಂದೆ ಎಲ್ಲರಿಗೂ ಆಶೀರ್ವಾದ ಮಾಡಿದಾಗ ಆಗ ಎಲ್ಲರೂ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳುತ್ತಾರೆ. ಈ ರೀತಿ ಆಶೀರ್ವಾದ ಭಕ್ತಿ ಮಾರ್ಗದಲ್ಲಿ ಮಾಡುತ್ತಾರೆ. ಸನ್ಯಾಸಿಗಳ ಹತ್ತಿರ ಹೋಗಿ ಕೇಳಿದರೆ, ನಮಗೆ ಗಂಡು ಮಗುವಿನ ಜನ್ಮ ಆಗಲಿ ಎಂದು ಆಶೀರ್ವಾದ ಮಾಡಿರಿ ಎಂದು ಕೇಳಿದಾಗ ಅವರು ಮಾಡುತ್ತಾರೆ. ಒಳ್ಳೆಯದು, ನಿಮಗೆ ಗಂಡು ಮಗುವಿನ ಜನ್ಮವೇ ಆಗಲಿ ಎಂದು ಆಶೀರ್ವಾದ ಮಾಡುತ್ತಾರೆ. ಅದೇ ಹೆಣ್ಣು ಮಗುವಿನ ಜನ್ಮವಾದಾಗ ಇದು ವಿಧಿ ಎಂದು ಹೇಳುತ್ತಾರೆ. ಬಹಳಷ್ಟು ಗುರುಗಳನ್ನು ಮಾಡಿಕೊಂಡಿದ್ದರು ಅಲ್ಲವೇ? ಗಂಡು ಮಗುವಿನ ಜನ್ಮವಾದಾಗ ವಾಹ ವಾಹ ಎಂದು ಹೇಳುತ್ತಾರೆ. ಗುರುಗಳ ಪಾದಗಳ ಹತ್ತಿರ ಹೋಗಿ ಬೀಳುತ್ತಾರೆ. ಒಳ್ಳೆಯದು. ಮಗನಿಗೆ ಕಾಯಿಲೆ ಬಂದರೆ ಗುರುಗಳ ಹತ್ತಿರ ಹೋಗಿ ಮಗನಿಗೆ ಕಾಯಿಲೆ ಬಂದಿದೆ ಎಂದು ಹೇಳುತ್ತಾರೆ. ಅವರು ಔಷಧಿಯನ್ನು ಕೊಡಿಸಿರಿ, ಅದನ್ನು ಮಾಡಿ ಇದನ್ನು ಮಾಡಿ, ಆಗ ಸರಿಯಾಗುತ್ತದೆ ಎಂದು ಹೇಳುತ್ತಾರೆ. ಅದೇ ಮಗು ಸತ್ತು ಹೋಯಿತು ಅಂದರೆ ಆಗ ಅಳುವುದಕ್ಕೆ, ಕಿರುಚಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಹಾಗೂ ಗುರುಗಳಿಗೂ ನಿಂದನೆಯನ್ನು ಮಾಡುತ್ತಾರೆ. ಇದು ವಿಧಿಯ ನಿಯಮವಾಗಿತ್ತು. ಅವರು ಮೊದಲೇ ಯಾಕೆ ಈ ರೀತಿ ವಿಧಿ ಇದೆ ಎಂದು ಹೇಳಲಿಲ್ಲ ಎಂದು ಕೇಳುತ್ತಾರೆ. ಯಾರಾದರೂ ಸತ್ತವರನ್ನು ಬದುಕಿಸಿದರೆ ಅದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ದೇಹದಲ್ಲಿ ಆತ್ಮ ಎಲ್ಲಿಯಾದರೂ ಅಡಗಿರುತ್ತದೆ. ಅವರು ಪ್ರಜ್ಞಾಹೀನರಾಗಿರುತ್ತಾರೆ. ಡಾಕ್ಟರ್ಗಳು ಸಹ ಇವರು ಸತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ನಂತರ ಅವರು ಬದುಕುತ್ತಾರೆ. ಕೆಲವೊಮ್ಮೆ ಚಿತೆಯ ಮೇಲೆ ಇಟ್ಟಿರುವಂಥವರು ಸಹ ಬದುಕಿದ್ದವರು ಇದ್ದಾರೆ. ಈ ರೀತಿಯಾದಾಗ ಯಾರೋ ಒಬ್ಬರು ಸಾಧುಗಳನ್ನು ನಂಬಿ ಗೌರವ ಕೊಟ್ಟರೆ ಅವರ ಹಿಂದೆ ಅನೇಕ ಜನ ಹೋಗುತ್ತಾರೆ. ಅವರು ಬಹಳ ನಿರ್ಮಾಣ ಚಿತ್ತರಾಗಿರಬೇಕು. ಅಹಂಕಾರದಲ್ಲಿ ಬರಬಾರದು. ಆದರೆ ಇವತ್ತಿನ ಸಮಯದಲ್ಲಿ ಕೆಲವರು ಬಹಳ ಅಹಂಕಾರವನ್ನು ತೋರಿಸುತ್ತಾರೆ. ಅಂಥವರಿಗೆ ಬಹಳಷ್ಟು ಶತ್ರುಗಳು ಆಗುತ್ತಾರೆ. ಬಹಳ ಮಧುರರಾಗಿ ನಡೆಯಬೇಕು. ನೇಪಾಳದಲ್ಲಿಯೂ ಸಹ ಈ ಸಂದೇಶವನ್ನು ಹರಡಬೇಕು. ಕೆಲವು ದೊಡ್ಡ ವ್ಯಕ್ತಿಗಳಿಂದ ಇದು ಪ್ರಚಾರ ಆದಾಗ ಆಗ ಅನೇಕರು ಬರುತ್ತಾರೆ. ಈಗ ನೀವು ಮಕ್ಕಳ ಮಹಿಮೆಯ ಸಮಯ ಅಲ್ಲ. ಇಲ್ಲ ಅಂದರೆ ಅವರ ಅಹಂಕಾರವೇ ಮುರಿದು ಹೋಗುತ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಜಾಗೃತರಾಗಿ ಸಭೆಯಲ್ಲಿ ಕುಳಿತು ಈ ಜ್ಞಾನದ ಮಾತುಗಳನ್ನು ತಿಳಿಸಿದಾಗ ಆಗ ಅನೇಕರು ಬಂದು ಬಿಡುತ್ತಾರೆ. ಯಾವುದೋ ದೊಡ್ಡ ವ್ಯಕ್ತಿಗಳು ಅಥವಾ ಎಂಪಿಯಂತಹ ವ್ಯಕ್ತಿಗಳು ನಿಮ್ಮ ಮಹಿಮೆಯನ್ನು ಮಾಡಿದಾಗ ಭಾರತದ ರಾಜಯೋಗ ಈ ಬ್ರಹ್ಮನ ಮಕ್ಕಳ ವಿನಃ ಅನ್ಯರು ಯಾರೂ ಕಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಅನೇಕರು ಬರುತ್ತಾರೆ. ಈ ರೀತಿ ಈಗ
ಯಾರೂ ಇನ್ನೂ ರೆಡಿಯಾಗಿಲ್ಲ. ಈಗ ಆ ಸಮಯ ಬಂದಿಲ್ಲ. ಮಕ್ಕಳು ಬಹಳ ಬುದ್ಧಿವಂತರು, ಚಮತ್ಕಾರಿಗಳು ಆಗಬೇಕು. ಬೇರೆಯವರು ಹೇಗೆ ಭಾಷಣ ಮಾಡುತ್ತಾರೆ ಅದನ್ನು ಕೇಳಿ ನೀವು ಕಲಿಯಬೇಕು. ಸರ್ವಿಸ್ ಮಾಡುವ ಯುಕ್ತಿಗಳನ್ನು ಬಾಬಾ ತಿಳಿಸುತ್ತಾರೆ. ಬಾಬಾ ಯಾವ ಮುರುಳಿಯನ್ನು ನುಡಿಸಿದ್ದಾರೆ ಅದು ಅಕ್ಯುರೇಟ್ ಆಗಿದೆ ಮತ್ತು ಕಲ್ಪಕಲ್ಪಕ್ಕೂ ಇದೇ ರೀತಿ ಇರುತ್ತದೆ. ನಾಟಕದಲ್ಲಿ ಇದು ನಿಗದಿಯಾಗಿದೆ. ಇದರಲ್ಲಿ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ. ನಾನು ತಿಳಿಸಿಕೊಡುತ್ತಾ ಇರುತ್ತೇನೆ. ಆದರೆ ಕೆಲವರು ಅನೇಕ ಪ್ರಶ್ನೆಗಳನ್ನು ತಕ್ಷಣ ಮಾಡುತ್ತಾರೆ. ಅವರಿಗೆ ಹೇಳಿರಿ, ಮೊದಲು ಮನ್ಮನಾಭವ ಆಗಿರಿ. ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ನೀವು ಎಲ್ಲವನ್ನು ತಿಳಿದುಕೊಳ್ಳುತ್ತೀರಿ. ಒಳ್ಳೆಯದು ಮಕ್ಕಳೇ. ಗುಡ್ ಮಾರ್ನಿಂಗ್, ನಮಸ್ತೆ. ವರದಾನ: ಸೇವಾದಾರಿ ಭವ. ಮುರುಳಿ ಓದುವುದು, ಚೆಕಿಂಗ್ ಮಾಡಿಕೊಳ್ಳುವುದು ಇದು ಮೇಲಿನ ದೊಡ್ಡ ಮಾತಾಗಿದೆ. ಇಂದು ವಿಶೇಷ ಪುರುಷಾರ್ಥ ಮಾಡುವುದು ಅಥವಾ ಈ ರೀತಿ ಆಗಬೇಕು. ಅದು ಪ್ರತಿಯೊಂದು ಸಂಕಲ್ಪ ಶಕ್ತಿಶಾಲಿಯಾಗಿರಬೇಕು. ಸಾಧಾರಣ ಇರಬಾರದು. ಸಮರ್ಥವಾಗಿರಬೇಕು. ವ್ಯರ್ಥ ಆಗಬಾರದು. 1 ಸೆಕೆಂಡೂ ಸಹ ಸೇವೆಯ ವಿನಃ ಕಳೆಯಬಾರದು. ಇದಕ್ಕೆ ಹೇಳಲಾಗುತ್ತದೆ ಸೇವಾದಾರಿಗಳು ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.